ನಿಲ್ಲಲು ರಾತ್ರಿಯು ಮಲ್ಲ ಯೋಧರು ಭಯ ಮಲ್ಲ ಯೋಧರು ಮಲ್ಲ ಯೋಧರು ಮಲ್ಲ ಯೋಧರು ಮಲ್ಲ ಯೋಧರು ಭಯ ಅಪ್ಪುದು ಭಯ ಅಪ್ಪುದು ಉಳ್ಳಿ ಯಾರು ಇವರು ಬೀರಿಗ ನಿಲ್ಲಲು ರಾತ್ರಿಯು ಮಲ್ಲ ಯೋಧರು ಭಯ ಅಪ್ಪುದು ಯಾರು ಬರಲಿ ಭಯವಪ್ಪುದು ನೀವ್ಯಾರು ಅರಳಿ ರಣಕ್ಷೇತ್ರವಿದು. ಈ ರಣಕ್ಷೇತ್ರದಲ್ಲಿ ನಮ್ಮಂತಹ ಹಸ್ತಗಾರಿಗಳೇ ಬರುವುದಕ್ಕೆ ಒಂದೊಮ್ಮೆಗೆ ಆಲೋಚಿಸುತ್ತಾರೆ. ಅಂತದ್ದರಲ್ಲಿ ಸಂಚರಿಸ್ತಾ ಇದ್ದೀರಿ. ಎಲ್ಲಿಂದ ಬಂದವರು
ಯಾರನ್ನು ನಿಮಗೆ ತಿಳಿಯಬೇಕು? ಶಿವಸಾಗರ ಮಥನದಿ ಪುಟ್ಟಿ ಹರಿದಾರ ಸೇರಿ ಬಚ್ಚದಿ ನಿಂತ ಕಥೆಯ ಅರಿಯ ಕ್ಷೀರಸಾಗರ ಮಥನದಿ ಹುಟ್ಟಿ ಹರಿಯ ಸೇರಿ ಬಚ್ಚದಿ ನಿಂತ ಹರಿಯ ಬಾರ ಸಿರಿಯುಲ ಬಿಟ್ಟಿಗ ಕೌರವನ ಹರಿಯ ಬಾರಿನ ಬಿಟ್ಟಿಗ ಕೌರವನ ಸೇರುವೆ ಪತಿಯ ಕುಲಂತು ಪಗವನ ಬಿಟ್ಟು ಸೇರುವೆ ಪತಿಯ ಕುಲಂತು ಪಗವನ ಕ್ಷೀರಸಾಗರ ಮಥನದಿ ಹುಟ್ಟಿ ಹರಿಯ ನೀರಿ ಒತ್ತದಿ ಅಯ್ಯ ವಿಪ್ರ ಈ ಕಾಡುದಾರಿಯಲ್ಲಿ ರಾತ್ರಿ ವೇಳೆಯಲ್ಲಿ ಹೋಗುತ್ತಿರುವಂತಹ ಸಮಯದಲ್ಲಿ ನಮ್ಮನ್ನು ತಡೆದು ನಿಲ್ಲಿಸಿ ವಿಚಾರಿಸ್ತಾ ಇದ್ದೀರಲ್ವಾ? ಹೌದು. ಯಾರು ನೀವು? ಎಲ್ಲಿಂದ ಬಂದವರು? ಎಲ್ಲಿಗೆ ಹೋಗುವವರು ಎಂಬುದಾಗಿ. ಹಾಗಿದ್ರೆ ನೀವು ನಮ್ಮ ವಿಚಾರ ತಿಳಿಯೋದ್ರಲ್ಲಿ ಬಹಳ ಹಿಂದೆ ಇದ್ದೀರಂತ ಆಯ್ತು. ಯಾಕೆ? ನಮ್ಮನ್ನು ತಿಳಿದವರು ಯಾರು ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಸಮುದ್ರ ಮಥನದ ಕಥೆ ನೀವು ಕೇಳಿದ್ರ? ಸಮುದ್ರ ಮಥನದ ಕತೆ? ಹೌದು. ಅದ್ಯಾಕೆ ಈಗ ಇಲ್ಲಿ? ಅದುವೇ ಇರುವುದು, ಆ ಕಥೆಯಲ್ಲಿ ಇರುವುದು ಸಮಯ ವಿಷಯ. ಓಹೋ. ಅಂದ್ರೆ ಬೇರೆ ಏನು ಅಲ್ಲ, ಮತ್ತೆ ಸುರರು ಮತ್ತು ಅಸುರರು ಸಮುದ್ರನ ಮತಿಸಿರುವಂತಹ ಸಮಯದಲ್ಲಿ ಹುಟ್ಟಿ ಬಂದವಳ ಲಕ್ಷ್ಮಿ. ಲಕ್ಷ್ಮಿ? ಹೌದು. ಅವಳು ಹರಿಯ ಎದೆಯಲ್ಲಿ ನೆಲೆಯಾಗಿದ್ದಾಳೆ. ಅವಳ ಅಂಶ ಸಂಭೂತರಾದ ನಾವೇ ಅಷ್ಟಲಕ್ಷ್ಮಿಯರು. ನಿನ್ನ ಹೆಸರು? ನನ್ನ ಹೆಸರು ಆದಿಲಕ್ಷ್ಮಿ. ಅವಳದ್ದು? ಅವಳ ಹೆಸರು ಭುಜಲಕ್ಷ್ಮಿ. ಅವಳದ್ದು? ಸಿರಿಲಕ್ಷ್ಮಿ. ಅವಳದ್ದು? ಗಜಲಕ್ಷ್ಮಿ. ಅವಳದ್ದು? ಸಂತಾನ ಲಕ್ಷ್ಮಿ. ಅವಳದ್ದು? ವಿಜಯಲಕ್ಷ್ಮಿ. ನೀವೆಲ್ಲ ಇದ್ದೀರಿ. ಹೌದು. ಬಂದದ್ದು ಒಳ್ಳೆಯದೇ ಆಯ್ತು. ಹಾಗೆ ನಮ್ಮಲ್ಲಿ ಸ್ವಲ್ಪ ಧನಲಕ್ಷ್ಮಿ ಕೊರತೆ ಆಗಿತ್ತು. ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತದೆ. ಯಾಕೆ? ಈಗ ನಿಮಗೆ ದಾರಿದ್ರ್ಯ ಲಕ್ಷ್ಮಿ ನಿಮ್ಮ ಜೊತೆಯಲ್ಲಿ. ಯಾಕೆ? ಧನಲಕ್ಷ್ಮಿ ಇಲ್ಲ. ಹಾಗೆ ಇಷ್ಟ ತನಕ ನಾವು ಕೌರವರ ಪಕ್ಷದಲ್ಲಿದ್ದವರು ಇಂದು ಕೌರವರನ್ನು ಬಿಟ್ಟು ಪಾಂಡವರ ಪಕ್ಷವನ್ನು ಸೇರುವುದಕ್ಕಾಗಿ ಹೊರಟು ನಿಂತವರು. ಹರಿಯ ಆಜ್ಞೆ ಆಗಿದೆ. ಯಾವ ರೀತಿಯಲ್ಲಿ ಯಾರಿಗೆ ಗೆಲುವು ಆಗ್ತದೆ ಅಂತ ಪಕ್ಷವನ್ನು ನೀವು ಸೇರಿಕೊಳ್ಳಬೇಕು ಎಂಬುದಾಗಿ. ದಾರಿ ಬಿಟ್ಟು ಬಿಡಿ, ನಾವು ಹೋಗ್ತೇವೆ. ಎಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ? ನಮ್ಮೊಳಗೆ ಸಿಯೋದನನ್ನು ಬಿಟ್ಟು ಹೋಗುತ್ತಾ ಇದ್ದೀರಿ. ಯಾಕೆ ಹೋಗುತ್ತಾ ಇದ್ದೀರಿ? ಹರಿಯ ಆಜ್ಞೆ ಆಗಿದೆ. ನಮ್ಮೊಳ ಜೊತೆಗೆ ಸೋಲಾಗಿದೆಯೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅಶ್ವತ್ಥಾಮ ಇದ್ದಾನೆ. ಅಶ್ವತ್ಥಾಮನ ವಿರುದ್ಧ ನಮ್ಮೊಡೆಯನಿಗೆ ಸೋಲಾಗುವುದಕ್ಕೆ ಸಾಧ್ಯವಿಲ್ಲ. ಬನ್ನಿ ನಮ್ಮ ಜೊತೆ. ಹೋಗುವನೋ ತಡೆದೋನು ನಿಲ್ಲಿಸಿ ರೇಗಿಸುವಿಯ ನಿಲ್ಲಿಸಿ ರೇಗಿಸುವಿಯ
ನಿಲ್ಲಿಸಿ ರೇಗಿಸುವೆ ನಾಗಶಯನನು ತ್ಯಜಿಸಿರುವೆ ನಿಶ್ಚಯ ಸಾಗು ದೂರ ನಟರೀತಿಯಾತ ವಿಪ್ರನೇ ಸಾಗು ದೂರ ಪಿತನ ದೀಕ್ಷೆಯಾತ ವಿಪ್ರನೇ ಈಗ ಕಾರ್ಯವೇನು ನಡೆಯೋ ಸುಮ್ಮನೆ ನಡೆಯೋ ನಮ್ಮ ಕರ್ತವ್ಯವನ್ನು ಪೂರೈಸಿ ಮುಂದೆ ಸಾಗುವಂತಹ ವೇಳೆಯಲ್ಲಿ ಕ್ರೋಧದಿಂದ ನಮ್ಮನ್ನು ತಡೆಯುತ್ತಾ ಇದ್ದೀರಿ. ನೀವು ಹೋಗಕೂಡದು. ಅದು ಸರಿಯಲ್ಲ ಸ್ವಾಮಿ. ಯಾಕೆ ಈ ರೀತಿಯಾಗಿ ರೇಗಿಸಿ ತಡೆಯುವುದು ನಿಮ್ಮಂತಹ ವಿಪ್ರನಿಗೆ ಭೂಷಣವಾದಂತಹ ಕೆಲಸವಲ್ಲ. ವಿಪ್ರೋತ್ತಮರಾದಂತಹ ನೀವು ಮಾಡಬೇಕಾದಂತಹ ಕರ್ತವ್ಯ ಏನು? ಬ್ರಾಹ್ಮಣರಾದವರ ಕೈಯಲ್ಲಿ ಹರಿತವಾದಂತಹ ಕತ್ತಿ ಉಂಟು, ಹಿಡಿದಿದ್ದೇನೆ. ಜಪ ಮಾಲೆ ಇಡಬೇಕಿದ್ದು. ಆದ್ರೆ ಬ್ರಾಹ್ಮಣರ ಮುಖವನ್ನು ನೋಡಿದಾಕ್ಷಣ ಭಕ್ತಿ ಭಾವ ಎನ್ನುವುದು ಮೂಡ್ತದೆ. ನಿಮ್ಮ ಮುಖ ನೋಡಿದಾಗ ಏನು ಭಯವೆನ್ನುವುದು ಮೂಡ್ತದೆ. ಹೌದಾ? ಆದ್ರೆ ಇದು ಸರಿಯಲ್ಲ ಸ್ವಾಮಿ. ಈ ರೀತಿಯಾಗಿ ಬಲಾತ್ಕಾರವಾಗಿ ಆ ಕೌರವ ನೆಡೆಗೆ ನಮ್ಮನ್ನು ಹರಿಸುವುದಕ್ಕೆ ಮುಂದಾಗಿದೆ ಅಂತ ಹೌದಂತಾದ್ರೆ ಇದು ಸರಿಯಲ್ಲ ಸ್ವಾಮಿ. ನಾವು ಅದಕ್ಕೂ ಒಪ್ಪುವವರಲ್ಲ. ನಾಗಶಯನನ್ನು ಸೇರುವುದಕ್ಕಾಗಿ ಹೊರಟು ನಿಂತಿದ್ದೇವೆ. ನಮ್ಮ ದಾರಿ ಎದುರಾಗಬೇಡಿ ಸ್ವಾಮಿ. ಪರಿಭವವು ಮರೆಯ ಮಾದದ ಕೇಳುವುದಿಲ್ಲ ಗುರುಪುತ್ರರೇ, ಎಂತಹ ಪರಿಸ್ಥಿತಿಯನ್ನು ನೋಡುವಂತಹ ಅವಕಾಶ ನನ್ನ ಪಾಲಿಗೆ ಒದಗಿ ಬಂತು. ನಾನು ಇದನ್ನು ನೋಡುವುದಕ್ಕೆ ಬಯಸಿದವನೇ ಖಂಡಿತವಾಗಿಯೂ ಅಲ್ಲ, ಚಲದಕ್ಕವಲ್ಲ. ಹಿಡಿದ ಫಲವನ್ನು ಹಿಡಿದ ಮುಂದೆ ಹೋಗುವವನು ನೀನು. ಆದರೆ
ಈ ಸಂದರ್ಭದಲ್ಲಿ ನೀರಿನ ಒಳಗೆ ಅಡಕ್ಕಿ ಕುಳಿತುಕೊಂಡವ ನೀನು. ಆದರೆ ನಿನ್ನನ್ನು ನೀರಿನಿಂದ ಎಬ್ಬಿಸಿದವರು ಯಾರು? ತೊಡೆ ಮುರಿದವರಾರು? ಹೇಳು. ಅಷ್ಟು ಮಾತ್ರವಲ್ಲ, ನಿನ್ನ ಬಳಿಯಲ್ಲಿದ್ದ ಲಕ್ಷ್ಮಿಯರನ್ನು ದರ 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 ಎಳೆದದ್ದು ನಿನ್ನ ಪಾದದಲ್ಲಿ ಸಮರ್ಪಿಸಿದ್ದೇನೆ. ಸುಯೋಧನ, ಈಗಲಾದರೂ ಒಂದು ಅವಕಾಶವನ್ನು ಕೇಳ್ತಾ ಇದ್ದೇನೆ. ಏನಾಗಬೇಕು? ಪಿತನಳಿದ ದೀಕ್ಷೆಯಲ್ಲಿ ಅರಿಗಳ ಹತಿಸಲಿ ಬರಿಗಾಗುವುದಿಲ್ಲ. ಕತಿಯ ಪೌರುಷ ಋಣವಿಲ್ಲಾತಕಿ ತೊಡೆ ಮುರಿದು ಗತಿಸಿ ಹೋಗುವ ಸ್ಥಿತಿಯೊಳಗೆ ಛಲವತಿ ನಿಮಗೆ ಪೆಚ್ಚಿರಲು ಪಾಂಡುವ ಸುತರ ಶಿರತೋರೆಂದು ಒಡೆತನ ಬೆತ್ತ ಸಲುಗಲಿ. ಹಸ್ತಿನಾಪುರಪತಿ ಧೃತರಾಷ್ಟ್ರನ ಸುತ ಸುಯೋಧನನ ದುಸ್ಥಿತಿಯನ್ನು ನೋಡಿ ನಮ್ಮ ಅಜ್ಜ ಭೀಷ್ಮಾಚಾರ್ಯರನ್ನು ನಂಬಿ ಯುದ್ಧ ಕ್ಷೇತ್ರದಲ್ಲಿ ಶಿಖಂಡಿಯನ್ನು ನೋಡಿ ನಮ್ಮ ಅಜ್ಜ ಭೀಷ್ಮಾಚಾರ್ಯರು ಯುದ್ಧವನ್ನೇ ಏನು ಮಾಡುವ ಹೇಳಿ? ಅವರ ಹಣೆಯಲ್ಲಿ ಹಾಗೆ ಬರೆದಿತ್ತು, ಅದೇ ರೀತಿಯಾಗಿ ಹೋದು. ಅವರು ಮಾತ್ರವಲ್ಲ, ನಿಮ್ಮ ತಂದೆ ಅಂದರೆ ನನ್ನ ಗುರುಗಳು ದ್ರೋಣಾಚಾರ್ಯರನ್ನು ನಂಬಿದರು. ಕೊನೆ ಕಾಲಕ್ಕೆ ಅವರು ಇಲ್ಲದಾಗಿ ಹೋದ್ರು. ಪುತ್ರ ವ್ಯಾಮೋಹದಿಂದ ತನ್ನ ಪ್ರಾಣವನ್ನೇ ಕಳೆದುಕೊಂಡ್ರು. ಹೌದು, ಅಷ್ಟೇ ಎಲ್ಲ ಸ್ವಾಮಿ. ಮತ್ತೆ ನನ್ನ ತಮ್ಮಂದಿರನ್ನು ನಂಬಿದ್ದೆ. ಅವರ ಬಲದೆದುರು ಭೀಮನ ಬಲವೇ ಹೆಚ್ಚಾಯಿತು. ಅವರನ್ನೂ ಕಳೆದುಕೊಂಡೆ. ಅಷ್ಟು ಮಾತ್ರವಲ್ಲ, ಮತ್ತೆ ನನ್ನ ಪ್ರಾಣ ಸ್ನೇಹಿತ ನನ್ನ ಮಿತ್ರ ಕರ್ಣನನ್ನು ನಂಬಿದ್ದೆ. ಅವನ ಪ್ರಾಣವೂ ಹೋಯಿತು. ಈಗ ನಿಮಗೆ ನಾನು ಅವಕಾಶ ಕೊಡಬೇಕೆ ಸ್ವಾಮಿ? ನೀನು ಚಿಂತಿಸಬೇಕಾದ ಅವಶ್ಯಕತೆಯೇ ಇಲ್ಲ. ಒಂದಪ್ಪಣೆಯನ್ನು ಮಾಡು, ನಿನಗೆ ಏನು ಬೇಕಾದರೂ ಸ್ವಾಮಿ. ನನಗೆ ಈಕೆಯರ ಅಗತ್ಯವಿಲ್ಲ. ಮತ್ತೆ ನನಗೆ ಬೇಕಾದದ್ದು ಕೇವಲ ಏನು? ಕೇವಲ ಪಂಚಪಾಂಡವರ ತಲೆ. ಹಾಗಾದ್ರೆ ಪಾಂಡವರು ಈ ಸಂದರ್ಭದಲ್ಲಿ ಜಯಗಳಿಸಿದ್ದೇನೆ ಎನ್ನುವ ಹಾಗೆ ಸಂತೋಷವಾಗಿ ಮಲಗಿದ್ದಾರ. ಶುಭ ರಾತ್ರಿ ಎನ್ನುವ ಹಾಗೆ ಭಾವಿಸಿದ್ದಾರೆ ಅವರು. ಅವರಿಗೆ ಶುಭರಾತ್ರಿಯ ಖಂಡಿತವಾಗಿಯೂ ಅಲ್ಲ. ಈ ಅಶ್ವತ್ಥಾಮನಿಂದಾಗಿ ರಕ್ತರಾತ್ರಿ ರಕ್ತರಾತ್ರಿ ರಕ್ತರಾತ್ರಿ.
ಕೆಲಷ್ಟವನ್ನು ಕಾಡುತ್ತಾ ಇದ್ದೇನೆ. ನಮ್ಮೊಡೆಯ ಸುಯೋಧನ ಆಸೆಯನ್ನು ಈಡೇರಿಸುವುದಕ್ಕಾಗಿ ವೇಗವಾಗಿ ಬಂದೆ. ಯಾಕೋ ಏನು ನನ್ನ ವೇಗಕ್ಕೆ ತಡೆಯಾಯಿತು. ಇದಕ್ಕೆ ತಡೆ ಏನು ಎನ್ನುವ ಹಾಗೆ ಯೋಚಿಸಿದಾಗ ಆಯಾಸ ಬಾಧಿಸ್ತಾ ಇದೆ. ಈ ಆಯಾಸವನ್ನು ಪರಿಹರಿಸದೆ ಹೋದೆ ಎಂದಾದರೆ ಒಂದು ಹೆಜ್ಜೆಯನ್ನು ಮುಂದಿರಿಸುವುದಕ್ಕಾಗುವುದಿಲ್ಲ. ಹಾಗಾದ್ರೆ ಆಯಾಸ ಪರಿಹಾರ ಆಗಲೇಬೇಕು. ಕಾಣ್ತಾ ಉಂಟೊಂದು ಆಲದ ಮರ, ಅದರ ಬೇರಿನಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತೇನೆ. ಆಯಾಸ ಪರಿಹಾರ ಕೈಯಲು ಮರ ನಡಿಯ ಕೊಡುತ್ತಿರಲು ಮೇಲಿಂದ ಚಿಕ್ಕಾರ ಕಾಗಿ ಗೂಗಿ ಪ್ರೇತಗಳು ಕಾಗಿ ಆಯಾಸವನ್ನು ಪರಿಹರಿಸುವುದಕ್ಕಾಗಿ ಆಲದ ಮರದ ಬೇರಿನಲ್ಲಿ ಕುಳಿತುಕೊಂಡವ ನಾನು. ಒಮ್ಮಿಂದ ಮೇಲೆ ಹಾಗೆಯೇ ಬೇರೆ ಎಂತದ್ದು ಹಾಗೆಯೇ ಆಗಿರ್ಬೇಕು ಬಹುಶಃ. ಇನ್ನೊಂದು ಬದಿಯಿಂದ ನೋಡಿದೆ ಎಂದಾದರೆ ಊಗೆಗಳು, ಇನ್ನೊಂದು ಬದಿಯಲ್ಲಿ ನೋಡಿದೆ ಎಂದಾದರೆ ಕಾಯುವಾಗ ಬಾಯಿಗೆ ನೀರು ಸಿಗಲಿಲ್ಲ, ಅಲೆದಾಡ್ತಾ ಉಂಟು. ಅದರಲ್ಲಿ ಒಂದು ಬ್ರಹ್ಮ ರಕ್ಕಸನೇ ಇದೆ. ಎಳ್ಳು ನೀರು ಬಿಡ್ಲಿಕ್ಕೆ ನಿನ್ನ ಅಪ್ಪನ ಹತ್ರ ಹೋಗಿ ಹೇಳ. ಹಾಗಾದ್ರೆ ಒಂದೆಡೆಯಿಂದ ಕಾಗೆ, ಇನ್ನೊಂದೆಡೆಯಿಂದ ಗೂಗೆ. ರಾತ್ರಿಯ ಹೊತ್ತಿನಲ್ಲಿ ಕಾಗೆಗೆ ಕಣ್ಣು ಕಾಣುವುದಿಲ್ಲ, ಗೂಗೆಗೆ ಕಣ್ಣು ಕಾಣುತ್ತದೆ. ಹಾಗಾದ್ರೆ ಕಾಗೆಯನ್ನು ಕುಕ್ಕಿ 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 ಕೊಲ್ತಾ ಉಂಟು ಗೂಗೆ. ಕಾಗೆ ಗೂಗೆ ಶತ್ರು.
ನನ್ನನ್ನು ಯಾರು ಪದ ಕೇಳ್ತಾ ಇದ್ದೀರಲ್ಲ ಒಂದು ಕಾಯ್ದ ಕೈ ನಿಂತಿರುವವಳು ಶಿವಶಕ್ತಿ. ಭೂತನಾಥನಿಗೆ ತನೆದು ನಿಶ್ಚಯಿಸಿ ಗುರುಜನ ಕೈ ಬಗೆದು ಜಯ ಜಯ ಶಂಕರ ಗುರುನಯನನ್ನು ಪರಿಪಾಲಿಸಿ ಜಯ ಜಯ ಪರಮೇಶ ಸಾಕಾರ ರೂಪದ ಕೈಲಾಸವಾಸಿನ ಜಗತ್ತು ಜಗತ್ತನ್ನು ಜಯ ಶಂಕರ ಜಯ ಶಂಕರ ಜಯ ಶಂಕರ ಜಯ ಜಯ ಶಂಕರ ಓ ಶಕ್ತಿಯೇ, ನೀ ಶಿವನ ಶಕ್ತಿ ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡೆ. ನಿನ್ನ ಎರಡು ಕರದಲ್ಲಿದ್ದಂತಹ ಗದೆ ಒಂದು ಗದೆ ಮೇಲೆ ಹೋಯಿತು, ಎಲ್ಲಿ ಹೋಯಿತು ಎನ್ನುವ ಹಾಗೆ ನೋಡಿದ್ರೆ ಬಹುಶಃ ವೀರಭದ್ರನ ಗದೆಯನ್ನೇ ನೀನು ಹಿಡಿದುಕೊಂಡು ಬಂದಿರಬೇಕು. ಅದಕ್ಕಾಗಿಯೇ ಅವ ಹೇಳಿದುಕೊಂಡ ಶಕ್ತಿಯೇ, ಹಿಂದಿನ ದಿವಸ ಮಹತ್ತರವಾದ ಸಾಧನೆಯನ್ನು ಸಾಧಿಸುವುದಕ್ಕಾಗಿ ಬಂದವ ನಾನು. ವಾರದಿಂದ ಒಳ ಹೋಗುವುದಕ್ಕೆ ಒಂದು ಅನುಮತಿಯನ್ನು ನೀಡು. ತಡೆಯುವುದಕ್ಕಾಗುತ್ತೆ ಇಲ್ಲ, ಹೆದರಬೇಕಾದಂತಹ ಅಗತ್ಯವಿಲ್ಲ. ಸಾಕಾಗುವುದಿಲ್ಲ. ಹಸಿವೆ ನಿನಗೆ ತಿನ್ನುವುದಕ್ಕೆ ಕೊಟ್ಟರೆ ಸಾಕಾಗುವುದಿಲ್ಲ, ಕುಡಿಯುವುದಕ್ಕೆ ಕೊಡ್ತೇನೆ. ಕನ್ನಕ್ಕೆ ಬರುವಂತ ಕತ್ತರಿಸಿ ಹೊಟ್ಟೆ ತುಂಬಿತ ತಮ್ಮ ಈಗೇನಾಗಬೇಕು? ಏನಾಗಬೇಕೀಗ? ಸಂತೋಷ ಆಯ್ತು, ಹೊಟ್ಟೆ ತುಂಬಿತು, ಸಂತೋಷ. ಇದು ಈಗ ಕೇಳುತ್ತಿದ್ದೇನೆ. ಏನು ಏನು ಬೇಕು ನಿನಗೆ? ಶಕ್ತಿಯೇ, ಏನು ಬೇಡ, ನನಗೆ ಬೇಕಿರುವುದು ಒಂದೇ, ಉರಿಮಯನ ಉರಿಯಸ್ತ. ಅಶ್ವತ್ಥಾಮಾಚಾರ್ಯರೇ, ಏನು ಒಂದು ವರವನ್ನು ಕೊಡುತ್ತೇನೆ. ನೀನಾಗೆ ಕೊಡ್ತೀಯಾ? ಹಾಗಾಗಿ ಕೊಡುತ್ತೇನೆ. ಏನು ಈ ರಾತ್ರಿ ನಿನ್ನನ್ನು ಸೋಲಿಸುವವರು ನಿನ್ನನ್ನು ಹಾಗೆ ಹೋಗಲಿ. ಈ ರಾತ್ರಿ ಯಾಕೆ ಒಂದು ಅಲಕ್ಷಣ ಸಾಕು. ಈ ಸಂದರ್ಭದಲ್ಲಿ ದ್ವಾರವನ್ನು ಬಿಡು.
ನಿನ್ನ ಮನದ ಇಂಗಿತ ಏನು ಎನ್ನುವುದನ್ನು ಅರ್ಥವಿಸಿಕೊಂಡು ಪಾಂಡವರ ತಲೆಯನ್ನು ತಂದಿದ್ದೇನೆ. ನೋಡು, ಸಂತೋಷವನ್ನು ಅನುಭವಿಸು. ಇನ್ನು ಏನು ಬೇಕು?
ಹಾಡಿದ್ದೇನೆ ಕೇಳು. ಮರಣಾಟ್ಯದಲ್ಲಿ ನಿಧಿ ಕೃತ್ಯಗೈದಿರಿ ಶಶಿವಂಶ ಕುಡಿಯರಿದಿರಿ ಹಾಗೆಂದು ಪ್ರಾಣವ ಬಿಡಲು ಏನು ಗೈದಿರಿ ಸ್ವಾಮಿ? ಏನಾಗಿ ಹೋಯ್ತು? ಇದುವರೆಗೆ ನಾನು ಮಾಡಿದ ಕಾರ್ಯದಲ್ಲಿ ಪಾಪ ಇದ್ದಿರಬಹುದು, ಆದರೆ ಶಿಶುಹತ್ಯಾ ದೋಷ ಬಂದಿರಲಿಲ್ಲ. ಸಾಯುವ ಕಾಲಕ್ಕೆ ಅದನ್ನು ತಂದು ಬಿಟ್ಟಿರಲ್ವ ಸ್ವಾಮಿ? ಏನಾಯ್ತು ಈಗ? ನಾನು ಕೇಳಿದ್ದು ಪಂಚ ಪಾಂಡವರ ತಲೆಯನ್ನು. ಸರಿಯಾಗಿ ನೋಡಂತೆ. ಇದು ಉಪ ಪಾಂಡವರ ತಲೆ ಅಲ್ವ ಸ್ವಾಮಿ? ಇದು ಹೆಚ್ಚು ವಿಳಂಬಿಸಬೇಡಿ, ಅರೆ ಕ್ಷಣವೂ ಇಲ್ಲಿ ನಿಲ್ಬೇಡಿ, ಎಲ್ಲಿಯಾದ್ರೆ ಓಡಿ. ಈಗ ಭೀಮಸೇನ ಬಂದ್ರೆ ನಿಮ್ಮನ್ನು ಕೊಲ್ತಾರೆ. ಹರಿಯು ಕುಂತಿಯ ತನರನ್ನು ರಕ್ಷಿಸುವಾಗ ಕುಂತಿಯ ತನಯರನ್ನು ರಕ್ಷಿಸುವ ದಿನ ಗುರುಜನಪಗೆಲ್ಲ ಫಲಗಳಿದ್ದರು ದೈವ ಫಲವಿಲ್ಲ, ದೈವ ಫಲವಿಲ್ಲ. ಎಂತಹ ಸ್ಥಿತಿ ಪರಿಸ್ಥಿತಿ ನಡೆದು ಹೋಯಿತು. ಇಲ್ಲಿ ಸುಯೋಧನರ ಕೊನೆಯ ಆಶೆಯನ್ನು ಈಡೇರಿಸುವುದಕ್ಕಾಗಿ ಜಮಾದಿಂದ ಹೋದೆ. ಆದರೆ ಪಾಂಡವರ ತಲೆಯನ್ನು ಕಡಿಯಬೇಕಾದ ಬದಲಾಗಿ ಉಪ ಪಾಂಡವರ ತಲೆ ನನ್ನ ಕೈಯಾರೆ ತುಂಡರಿಸಲ್ಪಟ್ಟಿತು. ಏನು ನಮ್ಮನ್ನು ಹೇಳಿ ಏನು ಪ್ರಯೋಜನ ಉಂಟು ಹೇಳಿ? ಈ ಹಿಂದೆ ಸಂಧಾನಕ್ಕಾಗಿ ಕೃಷ್ಣನ ಬಳಿಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಒಡೆಯರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ. ನಿನಗೆ ಯದು ಸೈನ್ಯ ಬೇಕೇ ಅಲ್ಲ ನಾನೇ ಬೇಕೇ ಎನ್ನುವ ಹಾಗೆ. ಆ ಸಂದರ್ಭದಲ್ಲಿ ನಮ್ಮೊಡೆಯ ಸುಯೋಧನ ಬಯಸಿತ್ತು ಏನನ್ನು? ಯದು ಸೇನೆಯನ್ನು. ಈ ಕೃಷ್ಣನಿಂದ ಏನು ಮಾಡುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ತುಚ್ಛ ಭಾವದಿಂದ ಯದು ಸೈನ್ಯವನ್ನೇ ಬಯಸಿಕೊಂಡ. ನಮ್ಮೊಡೆಯ ಅವತ್ತೇ ಅವನಿಗೆ ಸೋಲಾಗಿ ಹೋಗಿದೆ. ಹಾಗಾದ್ರೆ ನಮ್ಮೊಡೆಯರಿಗೆ ಯಾವುದರಲ್ಲಿ ಕೊರತೆ ಉಂಟು? ಧನಬಲವಿದೆ, ಜನಬಲವಿದೆ, ಸೇನಾಬಲವಿದೆ. ಆದರೆ ಒಂದೇ ಒಂದು ಕೊರತೆ, ಆ ಭಗವಂತನ ದಯವೊಂದು ಇಲ್ಲ. ಹಾಗಾದ್ರೆ ಈ ಪ್ರಪಂಚದಲ್ಲಿ ಎಲ್ಲರೂ ಅರ್ಥವಿಸಿಕೊಳ್ಳಬೇಕಾದ ವಿಚಾರ ಏನು? ಭಗವಂತನ ದಯ ಒಂದಿಲ್ಲದಿದ್ದರೆ ಯಾವ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದು ಇದುವೇ ನಿದರ್ಶನವಾಯಿತು. ಕೊನೆಗೆ ಒಂದು ಮಾತಾಡಿದ್ದಾನೆ, ನಿಮ್ಮ ಪ್ರಾಣ ಉಳಿಯಬೇಕಾ? ಭೀಮಾರ್ಜುನರ ಕಣ್ಣಿಗೆ ಕಾಣಬೇಡಿ, ಇಲ್ಲಿಂದ ಪಲಾಯನಗೆ ಇರಿ ಎನ್ನುವ ಹಾಗೆ. ಹಾಗಾದ್ರೆ ನನ್ನ ಮನಸ್ಸಿನಲ್ಲಿ ಸಿಟ್ಟು ಉರಿ ಉತ್ಸಲೆಯ ಗರ್ಭಕ್ಕೆ ಪ್ರಯೋಗಿಸಲು ಗರ್ಭೆಯೊಂದನ್ನು ಎತ್ತಿದ್ದೇನೆ. ಇದೆಲ್ಲ ಮಂತ್ರಿಸಿ ಉತ್ತರೆಯಾಗಿರ್ಬೇಕು. ಪುರುಷೋತ್ತಮನಾಗ ಸುದರ್ಶನವ ಕಳುಹೀಗೆ ಗರ್ಭಕ್ಕೆ ರಕ್ಷಣೆಯ ಆತತಾಯಿಯಾದ ಕೌರವರನ್ನು ದೋಷಗೊಳಿಸಬೇಕು ಅನ್ನುವ ಕಾರಣದಿಂದ ಅಕ್ಷಮ್ಯವಾದ ಅಪರಾಧದಲ್ಲೇ ಮುಂದುವರಿಯುತ್ತಾ ಇದ್ದಾರೆ ದ್ರೌಣಿ. ಮಾತ್ರವೇ ಅಲ್ಲ, ಪಾತಕದಲ್ಲಿ ಅತ್ಯಂತ ಹೇಯವಾದ ಕೃತ್ಯವಾದ ಗರ್ಭನಾಶಕ್ಕೆ ಮುಂದಾಗುತ್ತಾರೆ, ಭ್ರೂಣ ಹತ್ಯೆಗೆ ಮುಂದಾಗುತ್ತಾರೆ ಅಂತಾರೆ. ಕಾಯುವ ಕರುಣಾಕರ ನಾನಿರುತ್ತಾ ಅದು ಮುಂದುವರಿಯುವುದಕ್ಕೆ ಸಾಧ್ಯವೇ ಇಲ್ಲ. ಉತ್ತರೆಯ ಗರ್ಭದ ರಕ್ಷೆಗಾಗಿ ಸುದರ್ಶನವನ್ನೆತ್ತಿದ್ದಾರೆ. ಗರ್ಭರಿಗೆ ತಾಯಿತು ಮರಗಿದ್ದವರ ಗರ್ಭರಗಳು ಇಳಿತು ಬಂದಿಲ್ ಕಡಿದಲಾರು ಇಲ್ಲ ತೆರಳಿದರು ಅಗತ
ಮಂದಿ ಮಕ್ಕಳ ಶಿರವನ್ನೇ ಕತ್ತರಿಸಿ ಕಟ್ಟಿದೆ. ಯಾರಾಗಿರಬಹುದು? ಈ 5 ಮಂದಿ ಗಂಡಂದಿರಿದ್ದು 5 ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೆ ಯಾರಿಂದಲೇ ಸಾಧ್ಯ? ವಾಯು ಸ್ವಾಮಿ, ಮಕ್ಕಳನ್ನು ಯಾರೇ ಕೊಂದರೂ ನಡೆದ್ರು ಕೂಡ ಅವರ ಶಿರವನ್ನು
ಕಥೆ ಸರಿಯಲ್ಲ ಪರಿಗಾರ ಅವಸರದ ಕೈಗೆ ಬುದ್ಧಿಯನ್ನು ಕೊಡಬೇಡ. ವಿಪ್ರವಧೆ ಎನ್ನುವಂತಹ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ತಡೆ ತಡೆಯುವುದು ಸಿಟ್ಟು ಬರ್ತಾ ಉಂಟು. ಸಿಟ್ಟಿನ ಕೈಗೆ ಬುದ್ಧಿ ಕೊಡಬಾರದು. ಸಿಟ್ಟು ಬಂದ ತಕ್ಷಣ ಕೊಲ್ಲುತ್ತಿ. ಈಗ ಅವ ಮಾಡಿದ್ದನ್ನು ನಾವು ಮಾಡಿದ್ರೆ ನಾವೆಷ್ಟು ತಪ್ಪಿಸ್ತರಾಗ್ತೇವೆ ಅದು ಗೊತ್ತಿಲ್ಲ. ಪ್ರತೀಕಾರ ಆಗಬೇಕು. ಮಾಡ್ತೇನೆ. ಹಾ. ಹೇಗೆ ಗೊತ್ತಾ? ಹೇಗೆ? ಇವ ಇಷ್ಟು ಹಾರಾಡುವುದು ಯಾಕೆ ಅಂತ ನಮಗೆ ಗೊತ್ತಾಗಿದೆ. ಯಾಕೆ? ಅವರಲ್ಲಿ ಶಿಖಾಮಣಿ ಒಂದುಂಟು. ಆ ಶಿಖಾಮಣಿಯ ಪ್ರಭಾವದಿಂದ ಹಾ. ಇಷ್ಟೆಲ್ಲ ಮಾಡ್ತಾ ಇರುವುದು. ಅದನ್ನು ಕಿತ್ತೊಸರು. ಕೃಷ್ಣನ ಪದಾರ್ಚದಲ್ಲಿ ಮಣಿಯುತ್ತಿರುವಾಗ ಪರಿಗರಿಸು. ಪರಮಾತ್ಮ ಗುರಿಯನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ. ಈಗ ಅಶ್ವತ್ಥಾಮ ಇಷ್ಟೊಂದು ವಿಜೃಂಭಿಸುವುದಕ್ಕೆ ಮೂಲ ಕಾರಣ ಏನು ಎನ್ನುವುದನ್ನು ಅರಿತುಕೊಂಡು ಭೀಮನಿಂದ ತನ್ನ ಶಿಕೆಯಲ್ಲಿರುವ ಬಡಿಯನ್ನೇ ತುಂಡರಿಸುವುದಕ್ಕಾಗಿ ಹೇಳಿದೆಯ ಪರಮಾತ್ಮ. ಗುರಿಯನ್ನು ತಡೆಯುವುದಕ್ಕಾಗುವುದಿಲ್ಲ ಪರಮಾತ್ಮ. ಬ್ರಾಹ್ಮಣನಾದ ನಾನು ಯಾಕೆ ಇಂತಹ ಈ ಕಾರ್ಯವನ್ನು ಎಸಗಿದೆ ಯಾಕೆ ಸ್ವಾಮಿ? ಏನು? ಎಳವಲ್ಲ ಕುಡಿಯುವುದಕ್ಕೆ ಹಾಲಿನಲ್ಲ ಸ್ವಾಮಿ, ತಿನ್ನುವುದಕ್ಕೆ ಅನ್ನವೇ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಏನು ಬೇಕು ಯಾವುದು ಬೇಕನ್ನೆಲ್ಲ ಕೊಟ್ಟು ನಮ್ಮ ನಿಷ್ಠೆತ್ತರಕ್ಕೆ ಬೆಳೆಸಿದ್ದು ನಮ್ಮೊಡೆಯ ಸುಯೋಧನ ಅನ್ನದ ಋಣವನ್ನು ತೀರಿಸುವುದಕ್ಕಾಗಿ ಇಂತಹ ಕೃತ್ಯವನ್ನು ಎಸಗಿದೆ ಸ್ವಾಮಿ. ಸ್ವಾಮಿ, ಮಾಡಿದ್ದು ಅಪರಾಧವಾಯಿತು. ಗುರಿಯನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ದಾರಿಯನ್ನು ತೋರು ಸ್ವಾಮಿ, ತಡೆಯುವುದಕ್ಕಾಗುವುದಿಲ್ಲ. ಬದಲಿ ಪುಣ್ಯ ಕ್ಷೇತ್ರವನ್ನು ಸೇರಿ ಭಕ್ತಿಯಲ್ಲಿ ಭಾರತ ಶ್ರವಣ ವಿರತಿ ಸುಂದರುಗೆ ಅರುಗಿ ಬೀಳ್ಕೊಂಡ ಅಶ್ವತ್ಥಾಮಾಚಾರ್ಯರೇ, ಗುರಿ ಸ್ವಾಮಿ, ತಲೆಯಲ್ಲಿರುವಂತಹ ಶಿಖಾಮಣಿ ಹೋದಾಗ ಆದ ನೋವಿನಿಂದ ಗುರಿಯನ್ನು ಸಹಿಸುವುದಕ್ಕಾಗದೆ ಕಣ್ಣೀರು ಸುರಿಸ್ತಾ ಇದ್ದೀರಾ? ಯೋಚನೆ ಮಾಡಿ. ಈಗಾಗಲೇ 5 ಮಕ್ಕಳನ್ನು ಮಲಗಿದ್ದ ಸ್ಥಳದಲ್ಲೇ ಕಡಿದು ಕೊಂದಿರಿ. ಆ ಮಕ್ಕಳು ಅನುಭವಿಸಿದ ಗುರಿ ಏನು ಅನ್ನುವ ಕ್ಷಣಿಕವಾದ ಆಲೋಚನೆಯಾದರೂ ನಿಮ್ಮ ತಲೆಯಲ್ಲಿ ಬಂತೆ? ಏನು ಮಾಡುವ ಸ್ವಾಮಿ? ಅಲ್ಲ, ಋಣವನ್ನು ತೀರಿಸುವುದಕ್ಕೆ ಹೊರಟವನ ಅವರನ್ನು ಹಡೆದ ತಾಯಿಯ ಉದರದ ಗುರಿಯನ್ನು ನಿಮ್ಮಿಂದ ಪೂರ್ಣಗೊಳಿಸುವುದಕ್ಕೆ ಸಾಧ್ಯವಾದೀತೆ? ಅಯ್ಯೋ, ಅಲ್ಲ, ಗರ್ಭನಾಶಕ್ಕೆ ಬೇಕಾಗಿ ಕುಶವನ್ನು ಮಂತ್ರಿಸಿ ಪ್ರಯೋಗಿಸಿದ್ರಲ್ಲ, ಅವಳ ವೇದನೆಯನ್ನು ನಿಮ್ಮಿಂದ ತಡೆಯುವುದಕ್ಕೆ ಸಾಧ್ಯವಾದೀತೆ? ಗುರಿ ಸ್ವಾಮಿ, ಹಾಗಾದ್ರೆ ಈ ಗುರಿ ಯಾಕಾಯಿತು? ಒಂದೊಂದು ಘಟನೆಯನ್ನು ನೆನಪಿಸುವಾಗ ಉರಿ ಎನ್ನುವುದು ಅಧಿಕವಾಗುತ್ತಾ ಇದೆ ಸ್ವಾಮಿ. ಬದುಕಿನಲ್ಲಿ ಕೆಲವು ಬಾರಿ ನಮ್ಮ ಆಯ್ಕೆಗಳು ತಪ್ಪಿದವಾಗ ಮಾತ್ರ ಇಂತಹ ನೋವು, ಇಂತಹ ಗುರಿ ನಮಗೆ ಬರುವುದಕ್ಕೆ ಸಾಧ್ಯ. ಅಯ್ಯೋ, ಬಡತನ ಎನ್ನುವ ಬೇಗೆ ಬದುಕಿನಲ್ಲಿ ಇಂತಹ ತಪ್ಪಿನ ದಾರಿ ತುಳಿಯುವುದಕ್ಕೆ ಕಾರಣವಾಗಬಾರದು. ಬಡತನ ಅನ್ನುವುದು ಬದುಕಿನ ಸಾಧನೆಗೆ ಒಂದು ಹೇತುಕವಾಗಿರಬೇಕಾಗಿತ್ತು. ಆದರೆ ನೀವು ತಪ್ಪಿನ ದಾರಿಯನ್ನೇ ಹಿಡಿದಿರಿ. ಅಯ್ಯೋ, ಪರಿಣಾಮವಾಗಿ ಇಂತಹ ಶಿಕ್ಷೆಯನ್ನು ನಾನು ಕೊಡಬೇಕಾಯಿತು. ಒಂದು ದಾರಿಯನ್ನು ತೋರು ಸ್ವಾಮಿ. ಆದರೆ ಈ ಉರಿ ಇವತ್ತಿಗೆ ಶಮನ ಆಗುವುದಿಲ್ಲ. ಮತ್ತೆ ಇದರ ಉರಿ ನಿರಂತರವಾಗಿ ನಿಮ್ಮ ಜೊತೆಯಲ್ಲೇ ಇರ್ತದೆ. ಅಯ್ಯೋ, ಆದರೆ ಒಂದು ವಿಭಾಗದಿಂದ ಇದನ್ನು ಶಮನಗೊಳಿಸುವುದಕ್ಕೆ ಸಾಧ್ಯ. ಹೇಗೆ? ಮೊದಲು ಈ ಪುಣ್ಯ ಕ್ಷೇತ್ರವನ್ನು ನೀವು ಸೇರಿಕೊಳ್ಳಿ. ದೇವರ ನಾಮಸ್ಮರಣೆ ಎನ್ನಿಸಬಹುದರ ಅಂತ ಭಾಗವತ ಶ್ರವಣವನ್ನು ನೀವು ಮಾಡಿ ಅದನ್ನು ಮಾಡಿದಿರಿ ಅಂತಾದ್ರೆ ಸ್ವಲ್ಪ ಮಟ್ಟಿಗಿದ್ರೆ ನೋವು ದೂರ ಆಗುತ್ತದೆ. ಮತ್ತೆ ನೀವು ಚಿರಂಜೀವಿಗಳು, ನಿಮ್ಮ ಇರವನ್ನು ತಿಳಿಸುವುದಕ್ಕೆ ನಾನು ಹೇಳ್ತೇನೆ. ಮುಂದೊಂದು ಕಾಲಕ್ಕೆ 1,000 ಬ್ರಾಹ್ಮಣರಿಗೆ ಏಕಪಂಕ್ತಿಯಲ್ಲಿ ಊಟವನ್ನು ಬಡಿಸುವ ಕಾಲಕ್ಕೆ ಗಾಯಗೊಂಡ ಬ್ರಾಹ್ಮಣನೊಬ್ಬ, ಶಿಖಾರಹಿತನಾದ ಬ್ರಾಹ್ಮಣನೊಬ್ಬ ಕೊನೆಯಲ್ಲಿ ಕುಳಿತಿದ್ದ ಅಂತ ಆದ್ರೆ ಅದು ನೀವೇ ಆಗಿರ್ತೀರಿ. ನಡೆದ ಪ್ರಕರಣಗಳಿಗೆ ನೀವೇ ಸಾಕ್ಷಿಯೂ ಇದ್ದೀರಿ. ಹೋಗಿ ಯಾಕೆ ನಂದ ಕಿಶೋರ ನವನೀತ ಚೂರ